ಒಂದು ದೇಶದಲ್ಲಿ ಕಸಾಯಿಖಾನೆಗಳು ಹೆಚ್ಚಾಗಿದ್ದು ಪ್ರಾಣಿಗಳ ಹತ್ಯೆ ಆಗ್ತಿದ್ರೆ ಅದರ ಪರಿಣಾಮ ಪಕ್ಕದ ದೇಶದ ಮೇಲೂ ಬೀರುತ್ತಂತೆ. ಏಕೆಂದರೆ ಈ ವೇದನಾ ತರಂಗಗಳು ಸಮಯದೊಂದಿಗೆ ಬಹುದೂರ ಪ್ರಯಾಣಿಸುವುದು ಕಂಡುಬಂದಿದೆಯಂತೆ. ಡಾಕ್ಟರ್ ಬಜಾಜ್ರವರು ಈ ಕುರಿತಾದ ತಮ್ಮ ಅದ್ಭುತ ಸಂಶೋಧನಾ ಪ್ರಬಂಧಕ್ಕೆ ದುಷ್ಪ್ರಭಾವ್ ಅನ್ನೋ ಹೆಸರನ್ನಿಟ್ಟಿದ್ದಾರೆ. ಇವರು ಈ ಸಂಶೋಧನಾ ಪ್ರಬಂಧವನ್ನು ಜೂನ್ 1995ರಲ್ಲಿ ರಷ್ಯಾದ ರಾಜಧಾನಿಯಾದ ಮಾಸ್ಕೋ ಬಳಿಯ ಸುಡಾನ್ ಪಟ್ಟಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನವೊಂದರಲ್ಲಿ ಮಂಡಿಸಿದರು. ಹೀಗೆ ಮಂಡಿಸಿದ ಈ ವೈಜ್ಞಾನಿಕ ಸಂಶೋಧನಾ ಪ್ರಬಂಧವು ಅಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಜೀವಿಗಳ ಹತ್ಯೆಯಿಂದ ಉತ್ಪತ್ತಿಯಾಗುವ ವೇದನಾ ತರಂಗಗಳು ನೇರವಾಗಿ ಭೂಕಂಪಕ್ಕೆ ಕಾರಣವಾಗಿದೆ ಅನ್ನೋದನ್ನು ಈ ಸಂಶೋಧನಾ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಇದಕ್ಕೆ ಅವರು ನೀಡಿರುವ ಉದಾಹರಣೆ ಅಂದರೆ 90ರ ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಹಸುಗಳಿಗೆ ಬಾಧಿಸಿದ್ದ ಹುಚ್ಚು ರೋಗದ ಸಮಯದಲ್ಲಿ ಸುಮಾರು 4.5ರಿಂದ 11 ಮಿಲಿಯನ್ನಷ್ಟು ಹಸುಗಳನ್ನು ಏಕಕಾಲಕ್ಕೆ ಹತ್ಯೆ ಮಾಡಲಾಗಿತ್ತು. ಈ ಘಟನೆ ನಡೆದ ನಂತರ ಇಂಗ್ಲೆಂಡಿನಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳಲ್ಲಿ ಭೂಕಂಪಗಳು ಘಟಿಸಿದ್ದು ಕಂಡುಬಂದಿತ್ತಂತೆ. ಭೂಕಂಪವಾಗುವುದನ್ನು ಮುಂಚೆಯೇ ಗ್ರಹಿಸುವ ಶಕ್ತಿ ಮನುಷ್ಯನಿಗಿಲ್ಲ ಮತ್ತು ಆತ ಕಂಡುಹಿಡಿದ ಯಾವುದೇ ಸಾಧನಕ್ಕೂ ಇಂದಿಗೂ ಇಲ್ಲ ಅನ್ನೋದು ಜಗಜ್ಜಾಹೀರು. ಆದರೆ ಮಾನವನನ್ನು ಹೊರತುಪಡಿಸಿ ಬಹುತೇಕ ಜೀವರಾಶಿಗಳಿಗೆ ಇದನ್ನು ಗ್ರಹಿಸುವ ಶಕ್ತಿ ಇರುವುದು ದೃಢಪಟ್ಟಿದೆ. ಹೀಗೆ ಭೂಕಂಪವನ್ನು ಗ್ರಹಿಸುವ ಶಕ್ತಿ ಮನುಷ್ಯನಿಗೆ ಮಾತ್ರ ಇಲ್ಲದೇ ಇರೋದಕ್ಕೆ ಇಂದಿಗೂ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡಬೇಕು.